ಮೂರು ಮೂರು ಗುಣಗಳಂದ್ರೆ ಸತ್ವ ರಜ ತಮಗಳಂತ ಹೇಳ್ಕೊತ ಬಂದಾರ. ಜೀವತ್ರಯದ ಅಂದ್ರ ವೃತ್ತಿಗೊಳಗಾಗದ ಜೀವತ್ರಯದ ಅಂದ್ರೆ ಇಲ್ಲಿ ಯಾವ ಜೀವ? ವಿಶ್ವ ಜೀವ, ತೇಜಸ್ವಿ ಜೀವ, ಪ್ರಾಜ್ಞ ಜೀವ. ದೂರು ಒಡೆಯದ ಇದನ್ನ ಹಿಂಗ ತಿಳಿಲಾದೆ ಬೇರ್ಪಡಿಸಿ ನಾನು ಅಂದ್ರ ಆತ್ಮ ಈ ದೇಹದ ಇದ್ದು ಹಿಂಗ ನಾನು ಕಾರ್ಯ ಮಾಡ್ತೇನೆ ಅಂತೇಳಿ ಒಂದು ಮುಂದೆ ದೃಷ್ಟಾಂತ ಇದ್ರಾಗಿ ಪರಮಾನುಭೂತ ಹೇಳೋದಾರ. ಈ ಜೀವ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರ. ಒಬ್ಬ ರಾಜ ಒಂದು ಮನೆಯನ್ನ ಕಟ್ಟಿ 3 ಅಂತಸ್ತಿನ ಮನಿ ಕಟ್ತಾನಂತ. ವ್ಯವಹಾರಕ್ಕಾಗಿ ರಾಜ ವ್ಯವಹಾರಕ್ಕಾಗಿ ಹೋದಾಗ 3 ಮನಿಗಳನ್ನ ಕಟ್ಟಿ 3 ಮನಿ ಒಳಗನು ವಾಸ ಮಾಡ್ತಾನ. ಅಲ್ಲಿ 3 ಅಂತಸ್ತಿನ ಮನಿ, ಸ್ಥೂಲ ಸೂಕ್ಷ್ಮ ಕಾರಣ. ಅಲ್ಲಿ ಏನ್ ಮಾಡ್ತಾನಂದ್ರ ಅಲ್ಲಿ ಜೀವ 3 ಅಂತಸ್ತೊಳಗೆ ವಾಸ ಮಾಡ್ತಾನ. ಸತ್ವಗುಣ, ರಜಗುಣ, ತಮೋ ಗುಣಗಳನ್ನ ತಗೊಂಡು ಅವ ಅಲ್ಲಿ ವ್ಯವಹಾರ ಮಾಡ್ತಾನ ಅನ್ನುವಂತ ತಿಳ್ಸಾಕ್ ಇಲ್ಲಿ ಇದೇ ಜೀವ ನಮ್ಮ ದೇಹದೊಳಗೆ ಇದ್ದು ಜೀವ ಸತ್ವಗುಣ, ರಜಗುಣ, ತಮೋಗುಣ 3 ಅವಸ್ಥೆ ಒಳಗ ಅನುಭವಿಸ್ತಾನ ಅನ್ನುವಂಥದ್ದನ್ನ ಇವತ್ತು ತಿಳಿಸ್ಕೋತ ಹೋಗೋರದರ. 3 ತನು ಹಿಡಿದು 3 ತನು ಯಾವುವು ಸ್ವಲ್ಪ ಎಲ್ಲರಿಗೂ ಪರ್ಫೆಕ್ಟ್ ಆಗ್ಬೇಕು. 3 ತನು ಅಂದ್ರ ಸ್ಥೂಲ ಸೂಕ್ಷ್ಮ ಕಾರಣ. 3 ಅವಸ್ಥೆಗಳಂದ್ರ ಜಾಗ್ರ, ಸ್ವಪ್ನ, ಸುಸುಪ್ತಿ. 3 ಗುಣಗಳು ಸತ್ವ ರಜ ತಮ ಗುಣಗಳು. 3 ವೃತ್ತಿಗಳು ಯಾವಂದ್ರ ಶಾಂತ, ಘೋರ, ಮೌಢ್ಯ. 3 ವೃತ್ತಿಗಳು. 3 ವೃತ್ತಿ ಒಳಗಾಗದ ಜೀವತ್ರಯ ಅಂದ್ರೆ ಇಲ್ಲಿ ವಿಶ್ವ ಜೀವ, ತೇಜಸ್ವ, ಪ್ರಾಜ್ಞ ಜೀವ. ಜೀವತ್ರಯದ ದೂರ ಅಂದ್ರ ಹಿಂಗ ತಿಳಿಯದೆ ಇವು ಏನೇನ ಮಾಡ್ತಾವ ನನ್ನೊಳಗ, ಇವು ನನಗೇನ ಇವು ಯಾವ್ಯಾವ ಗುಣಗಳನ್ನ ಯಾವ್ಯಾವ ಇಂದ್ರಿಯಗಳನ್ನ ತಗೊಂಡ ಹೆಂಗ್ ಜೀವ ಇಲ್ಲಿ ವ್ಯವಹಾರ ಮಾಡ್ತಾನ ಅಂತ ನಮ್ದು ಅನುಭವಕ್ಕೆ ಬಂತು ಅಂದ್ರ ದೂರು ಒಡೆಯದ ಹಿಂಗ ತಿಳಿಯಲಾರದೆ ನಾನು ಪ್ರತ್ಯೇಕ ಆತ್ಮನ ಭಿನ್ನ ಅದೀನಿ ಅಂತ ಹೆಂಗ ಅನ್ನಕ್ ಬರ್ತದ? ಇವು ತಿಳ್ಕೊಂಡೆ ಅಂದ್ರೆ ಇವು ಬಿಟ್ಟು ನೀನು ಭಿನ್ನ ನದಿ, ಇವು ಎಲ್ಲವೂ ನನ್ನಿಂದ ಹರಿಸಿಗೋತಾವಂದ್ರೆ ಇವು ಪ್ರತ್ಯೇಕ ಆತ್ಮನ ಭಿನ್ನ ನದೀನಿ. 3 ಅವಸ್ಥೆಗಳನ್ನು ಅರಿತೀನಿ, 3 ಗುಣಗಳನ್ನು ನಾ ತಿಳಿತೀನಿ, 3 ದೇಹಾದಿಗಳಲ್ಲಿ ನಾನು ವ್ಯವಹಾರ ಮಾಡ್ತೀನಿ. ಇವು ಎಲ್ಲವೂ ಕೂಡ ನನಗೆ ಏನದಾವಂದ್ರ ನಾನು ಇವು ಎಲ್ಲವೂ ತಿಳಿತೀನಿ ಅಂದ್ರ ಇವು ನನ್ನ ಬಿಟ್ಟು ಪ್ರತ್ಯೇಕ ಭಿನ್ನ ನದೀನಿ ಅಂತ ನನಗೆ ಜ್ಞಾನ ಆಯ್ತು ಅಂದ್ರ ಅವಾಗ ಏನಾಯ್ತಪ್ಪ ಅಂದ್ರ ನನಗ ಭವಮಾಲೆ ಉಂಟೆ ಅಂದ್ರೆ ಹುಟ್ಟು ಸಾವು 84 ಚಕ್ರ ಏನ ನನ್ನಲ್ಲಿ ಅದಾವನು ಅಂದ್ರ ಇಲ್ಲ ಇಂಥವ್ರು ಹೇಳೋರದಾರ. ಹಿಂಗ ಭವಮಾಲೆ ಯಾಕೆ ಅದಾವ ಅಂದ್ರೆ ಹಿಂಗ ತಿಳಿಲಾರ್ಕ ನನ್ಗೆ ಏನ್ ಹೇಳ್ಕೊತ ಬಂದ್ರು 8 ನಿನ್ನ ಪದ್ಯದೊಳಗೆ 15 ಹೇಳ್ಕೊತ ಬಂದ್ರು. ಒಮ್ಮೆ ಏನ್ ಹೇಳ್ತಾನಂದ್ರ ಇವು ದೇಹನೇ ನಾನಂತಾನ, ದೇಹ ತಗೊಂಡೆ ನಾನು ವ್ಯವಹಾರ ಮಾಡ್ತಾನ, ಇಂದ್ರಿಯಗಳು ತಗೊಂಡು ವ್ಯವಹಾರ ಮಾಡ್ತಾನ, ಮನ ಬುದ್ಧಿಯಾದಿಗಳನ್ನ ತಗೊಂಡು ವ್ಯವಹಾರ ಮಾಡ್ತಾನ. ಮತ್ತಲ್ಲಿ ಜೀವನ ಅಂದ್ರೆ ವಿಶ್ವ ಜೀವನಾಗಿ ಅಂದ್ರ ಜಾಗೃತ ಅವಸ್ಥೆನೇ ಸತ್ಯ, ನಾನೇ ನೋಡ್ತೀನಿ ನಾನೇ ಮಾಡ್ತೀನಿ ತರಿತಾನ. ಇದು ಯಾವ ಜೀವ? ಈ ಜೇಯಾದಿ ಅಹಂಕಾರ ಹಿಡ್ಕೊಂಡು ಮಾಡುವಂತ ಇದೇ ಜೀವ. ಇದೇ ಜೀವಕ್ಕೆ ಹಿಂಗ ಏನ್ ಮಾಡ್ತಾರೆ ಇಲ್ಲಿ ಭೇದ ಮಾಡಿ ತೋರಿಸಿ ಇವು ಯಾವೂ ಕೂಡ ನೀನ್ ಅಲ್ಲ ಅಂತ ಅನ್ಕೋತ ಹಂಗಾದ್ರ ನಾನು ಏನದೀನಿ, ನಾ ಅಂದ್ರೆ ಯಾರದೀನಿ, ನಾ ಅಂದ್ರೆ ಹೆಂಗ ನಾ ತಿಳ್ಕೊಬೇಕು ಅಂದಾಗ ಈ ದೇಹದೊಳಗ ನೀ ಏನಪ್ಪಾ ಅಂದ್ರ ಇದ್ದು 3 ಅಂತಸ್ತ ಮನಿ ಕಟ್ಟಿ 3 ಅಂತಸ್ತಾಗ ನೀ ಹೆಂಗ ವಾಸ ಮಾಡ್ತೀಯ ಅನ್ನುವಂಥದ್ದನ್ನ ಗುಣಗಳನ್ನ ತಗೊಂಡು ಮತ್ತೆ ಈ ದೇಹಾದಿಗಳ ಏನಪ್ಪಾ ಅಂದ್ರ ಈ ಪಂಚಮಹಾಭೂತಗಳಿಂದ ಆದಂತ ಇದೊಂದು ದೇಹ, ಇದೊಂದು ಮನಿ. ಈ ಮನಿ ಒಳಗೆ ಜೀವ ಹೆಂಗ್ ವ್ಯವಹಾರ ಮಾಡ್ತಾನ ಅಂದ್ರ 3 ತನು 3 ದೇಹ ಮತ್ತು 3 ಅವಸ್ಥೆಗಳನ್ನ ಮತ್ತು 3 ಗುಣಗಳನ್ನ 3 ವೃತ್ತಿಗಳನ್ನ ಇವು ತಗೊಂಡು ಜೀವ ಹಿಂಗ ವ್ಯವಹಾರ ಮಾಡ್ತಾನ ಅನ್ನುವಂಥದ್ದನ್ನ ಹಿಂಗ ನಾನು ಪ್ರತ್ಯೇಕ ಆತ್ಮನ ಬ್ಯಾರೆ ಇದೀನಿ ಅಂತ ಹಿಂಗ ತಿಳ್ಕೊಂಡೆ ಅಂದ್ರ ನಿನಗೆ ಏನಾದ್ರ ಭವಮಾಲಿ ಹುಟ್ಟು ಸಾವುಗಳ ಏನ್ರ ಅದಾವನು ಅಂದ್ರೆ ಇಲ್ಲ ಅಂತಿಲ್ಲ. ಅವ್ರು ಸ್ಪಷ್ಟತೆ ಪಡಿಸ್ಕೋತ ಹೋಗ್ತಾರ. ಇದು ಸ್ವಲ್ಪ ಎಲ್ಲರಿಗೂ ಕೂಡ 3 ತನು ಅಂದ್ರೆ ಯಾವು, 3 ಜೀವರ ಅಂದ್ರೆ ಯಾವು, 3 ಅವಸ್ಥೆಗಳಂದ್ರೆ ಯಾವು, 3 ಅವಸ್ಥೆಯೊಳಗೆ ಜೀವ ಹೆಂಗೆ ವ್ಯವಹಾರ ಮಾಡ್ತಾನ, ಜಾಗ್ರದೊಳಗೆ ಯಾವ ಗುಣವನ್ನು ತಗೊಂಡು ವ್ಯವಹಾರ ಮಾಡ್ತಾನ, ಸ್ವಪ್ನ ಒಳಗೆ ಯಾವ ಜೀವ ಗುಣ ತಗೊಂಡು ವ್ಯವಹಾರ ಮಾಡ್ತಾನ ಅಂದ್ರ ಈ ಶರೀರದಾಗಿದ್ದು ಈ ಜೀವ ಹೆಂಗೆ ವ್ಯವಹಾರ ಮಾಡ್ತಾನ ಅನ್ನೋದು ಸ್ವಲ್ಪ ಇವತ್ತು ತಿಳಿಸ್ಕೋತ ಹೋಗೋರದಾರ. ಇದನ್ನ ನಮಗ ಅನುಭವಕ್ಕೆ ಬಂತು ಅಂದ್ರ ಅನುಭವ ಅಂದ್ರ ನಾನು ಹಿಂಗ ವಿಚಾರ ಮಾಡ್ಕೋತ ಹೋದಾಗ ನಾನು ಆತ್ಮ ಪ್ರತ್ಯೇಕವಾಗಿ ಅದೀನಿ. ಇವು 3 ಅವಸ್ಥೆಗಳನ್ನು ನಾನು ಅರಿತೀನಿ, 3 ದೇಹದೊಳಗಿದ್ದು 3 ದೇಹವನ್ನು ನಾನು ಅರಿತೀನಿ. ಇದನ್ನೇ ಮುಂದೆ ಅದನ್ನೇ ಹೇಳೋರದಾರ ಇವತ್ತಿನ ಪದ್ಯ ಏನಂದ್ರ 3 ಶರೀರದೊಳಗ
ಒಂದೊಂದು ಅವಸ್ಥೆದೊಳಗೆ ನಾ ಹೆಂಗ ವ್ಯವಹಾರ ಮಾಡ್ತೀನಿ, ಅದೇ ನಾನು ಹೆಂಗ ಖರೆ ಅಂತ ತಿಳ್ಕೊಂಡಿನಿ, ಇದು ಇದು ಪ್ರತ್ಯೇಕ ಆತ್ಮ ಅದೀನಿ, ನಾನು ಇವೆಲ್ಲವನ್ನು ಅರಿತೀನಿ ಅಂತ ನಾ ಪ್ರತ್ಯೇಕ ಅದೀನಿ ಅಂತ ನನ್ನ ಅನುಭವಕ್ಕೆ ಬಂತು ಅಂದ್ರ, ನನಗ್ ಜ್ಞಾನ ಆಯ್ತು ಅಂದ್ರ, ಅವಾಗ ನನಗ ಭವಮಾಲೆ ಏನೊಂದು ಮಾಲ ಅದಲ್ಲ, 84 ಜನ್ಮ ತಿರುಗುವುದೇನ ಚಕ್ರದೊಳಗೆ ನಾವು ತಿಳ್ಕೊಂಡೇವಲ್ಲ, ಹೂವಿನಾರ ಹಾಕೊಂಡೆಲ್ಲ ಕೊಳ್ಳಾಗ, ಇದು ನಾ ತಿರುಗ್ತಾ ಇರ್ತೀವಿ. ಹೆಂಗ ಮಣಿಗಣ ಸೂತ್ರದಂತೆ ಈ ಒಳಗಿನ ಸೂತ್ರ ಯಾವುದು? ದಾರ. ಆ ದಾರದ ಸೂತ್ರ ತಿಳಿತಾನ ಏನಪ್ಪಾ ಅಂದ್ರೆ ಇವು ಏನು ಹೂವಿನ ಮಾಲೆ ಚಕ್ರ ಹೆಂಗ ತಿರುಗ್ತಾ ಇರ್ತದ, ಹಂಗ ನಾನು ಈ 84 ಜನ್ಮದ ತಿರುಗ್ತಾನೆ ಇರ್ತೀನಿ ಅನ್ನುವಂಥದ್ದನ್ನ ಹೇಳ್ಕೊತ ಬರ್ತಾರ. ಇದು ಒಂದು ಮನುಷ್ಯ ಜನ್ಮ ಅನ್ನೋದು ಶ್ರೇಷ್ಠವಾದಂತ ಇದೊಂದು ಹೆಬ್ಬಾಗಿಲು. ಈ ಹೆಬ್ಬಾಗಕ್ಕೆ ಬಂದಾಗ ಈ ವಿಷಯಗಳಿಗೆ ನಾನು ಮನಸೋತು ಇಂದ್ರಿಯಾದಿ ಅವರುಗಳು ಸತ್ಯ ಅಂತ ತಿಳ್ಕೊಂಡು ನಾ ಇದೊಂದು ಜನ್ಮ ವ್ಯರ್ಥ ಕಳೆದೆ ಅಂದ್ರ ನಾನು ಮತ್ತೆ 84 ಜನ್ಮ ತಿರುಗಬೇಕಾಗ್ತದಲ್ಲ ಅನ್ನುವಂಥದ್ದು ನಮ್ಮ ಅನುಭವಕ್ಕ ಕೊಡಾಕ, ಇದಕ್ಕ ನೀನೇನದಿ, ನೀನು ಹುಟ್ಟು ಸಾವು ನಿನಗಿಲ್ಲಪ್ಪ, ನೀನು ಪ್ರತ್ಯೇಕ ಭಿನ್ನ ನದಿ ಆತ್ಮ, ನೀನು ಪ್ರತ್ಯೇಕ ಇವು ಎಲ್ಲವನ್ನು ನೀನು ಅರುಸ್ವರೂಪವಾಗಿ ಎರಿಯುವಂತ ಅರು ನೀ ನದಿ ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ಹೇಳ್ಕೋತ ಹೋಗ್ತಾರ. ಅದನ್ನ ಒಂದೊಂದು ನಾವು ನುಡಿಗಳನ್ನ ಚರ್ಚೆ ಮಾಡ್ಕೋತ ಅನುಭವ ಮಾಡ್ಕೋತ ಹೋದೇವಪ್ಪ ಅಂದ್ರ ನಾನು ಹೆಂಗ ಪ್ರತ್ಯೇಕ ಅದೀನಿ ಅನ್ನುವಂಥದ್ದನ್ನ ಅನುಭವಕ್ಕೆ ಬರ್ತದ. ಇರ್ಲಿಕ್ಕಪ್ಪ ಅಂದ್ರ ಇದು ಅನಂತ ಜನ್ಮಗಳಂತ ಮಾಡಿದಂತ ಈ ಜೀವ ಮತ್ತೆ ಈ ದೇಹಾದಿ ಅವರನ್ನು ತಗೊಂಡು ಮತ್ತೆ ಏನ್ ಮಾಡ್ತಂದ್ರ, ಇದು ದೇಹವೇ ನಾನು, ದೇಹಕ್ಕೆ ಸಂಬಂಧಪಟ್ಟು ಎಲ್ಲಾ ಹೊಲ ಮನಿ ಹೆಂಡ್ರು ಮಕ್ಕಳು ಎಲ್ಲವೂ ನನ್ನ ಅಂತೇಳಿ ಅಹಂ ಮಮದೊಳಗನೆ ಕಾಲು ಕಳೆದು ಹೋಗ್ತದ. ಮತ್ತ ಚಕ್ರದೊಳಗೆ ತಿರುಗ್ತಾನ ಅನ್ನುವಂಥದ್ದು ನಮ್ಮ ಎಲ್ತಕ್ಕ ಅನುಭವಕ್ಕೆ ಬರುದಿಲ್ಲ. ಅಲ್ತಕ್ಕ ನಾವು ತಿರುಗವ್ರೆ. ಯಾವಾಗ ಈ ಪ್ರತ್ಯೇಕಾತ್ಮನ ಬ್ಯಾರೆ ಅದೀನಿ, ಈ ಮೂರು ತನುವನ್ನು ನಾನು ಅರಿತೀನಿ, ಮೂರು ಅವಸ್ಥೆಗಳನ್ನು ನಾನು ಅರಿತೀನಿ, ಮೂರು ಗುಣಗಳನ್ನ ನಾ ತಿಳಿತೀನಿ, ಈ ಮೂರು ಜೀವನಗಳಲ್ಲಿ ನಾನು ವ್ಯವಹಾರ ಮಾಡ್ತೀನಿ, ಇವು ಎಲ್ಲವೂ ಕೂಡ ನಾನು ಪ್ರತ್ಯೇಕ ತಿಳ್ಕೊಳ್ಳುವಂತ ಒಂದು ಸೂತ್ರ ತಿಳಿತು ಅಂದ್ರ ನಾನು ಭವಮಾಲೆ, ನನಗನು ಹುಟ್ಟು ಸಾವನು ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಮತ್ತ ಅವ್ರೆ ಜಜ್ಮೆಂಟ್ ಮಾಡ್ತಾರ. ಹಿಂಗ ನೀನು ಪ್ರತ್ಯೇಕ ತಿಳ್ಕೊಂಡೆ ಅಂದ್ರ ನಿನಗ ಹುಟ್ಟು ಸಾವುಗಳೇ ಇಲ್ಲ ಅನ್ನುವಂಥದ್ದನ್ನ ಒಂದು ನುಡಿಯೊಳಗೆ ಹೇಳ್ಕೋತ ಹೋಗ್ತಾರ. ಇಲ್ಲಿ ಏನ್ ಹೇಳಿದ್ರು, ಸತ್ವಾದಿ ಗುಣ ಬುದ್ಧಿಯಿಂದ ಅವಸ್ಥಾತ್ರಯ ಸತ್ವ ಜೀವಂಗೆ ದೊರಕೊಳಗು ಅಂದ್ರ ಪ್ರಾಪ್ತಿ ಆಗ್ತಾವು ಅನ್ನುವಂಥದ್ದು ಹೇಳ್ಕೊತ ಬಂದ್ರು. ಇಲ್ಲಿ ಸತ್ವಾದಿ ಗುಣ ಬುದ್ಧಿಯಿಂದ ಸತ್ವ ರಜ ತಮ ಮೂರು ಗುಣಗಳಿಂದ ಕೂಡಿದ ಬುದ್ಧಿ ಮೂಲಕ ಬುದ್ಧಿ ಏನ್ ಮಾಡ್ತದೆ, ಈ ಮೂರು ಅವಸ್ಥಾತ್ರಯಗಳು ಜಾಗ್ರ ಸ್ವಪ್ನ ಸುಷುಪ್ತ ಅವಸ್ಥಾತ್ರಯಗಳು. ಜಾಗ್ರಾದಿ ಅಂದ್ರೆ ಮೂರು ಅವಸ್ಥೆಗಳನ್ನು ತಿಳ್ಕೊಬೇಕು. ಮೂರು ಅವಸ್ಥೆಗಳನ್ನು ಜೀವಂಗೆ ಜೀವಾತ್ಮನಿಗೆ ದೊರಕೊಳ್ತಾವು ಅಂತರಲ್ಲಿ ಪ್ರಾಪ್ತಿ ಆಗ್ಯಾವು ಅಂತ ತಿಳುವಂತದ್ದ ನಮ್ಗೆ ಅರ್ಥ ಆಯ್ತು. ಇನ್ನ ಇದು ಹೆಂಗ ಈ ಜೀವಾತ್ಮನಿಗೆ ಸಂಸಾರ ಬಾಧೆ ಹೆಂಗ ಆಗ್ತಾವು ಅನ್ನೋದನ್ನ ತಿಳ್ಕೊತವ್ರ. ಬಾಧೆ ಹೇಳುವುದಕ್ಕಾಗಿ ಮೂರು ಅವಸ್ಥೆಗಳು ಹೇಳ್ತಾರ. ನಮ್ಗೆ ತಿಳ್ಸೋಕ್ಕಾಗಿ ಈ ಜೀವಾತ್ಮನಿಗೆ ಈ ಜೀವ ದೇಹ ನಾನಂತ ತಿಳ್ಕೊಂಡಾಗಿ ಅಂತಾರ, ಇವ್ ಜೀವಾತ್ಮ ಅಂತಾರ. ಈ ದೇಹ ನಾನಲ್ಲ ಅಂತಂದ್ರ ಅವಾಗ ಏನಂತಾರ, ಅದೇ ಜೀವನ ಜೀವಾತ್ಮ ಆಗ್ತಾನ. ನೋಡ್ರಿ, ಇಷ್ಟೇ ಎರಡೇ ವ್ಯತ್ಯಾಸ. ಈ ದೇಹ ಹಿಡ್ಕೊಂಡು ವ್ಯವಹಾರ ಮಾಡಕತ್ನಿ ಅಂದ್ರೆ ಜೀವಾತ್ಮ, ದೇಹ ನಾನು ಬಿಟ್ಟು ಪ್ರತ್ಯೇಕ ಆತ್ಮನ ಬ್ಯಾರೆ ಇದೀನಿ ಅಂದ್ರೆ ಇದು ಪರಮಾತ್ಮ. ಪರಮಾತ್ಮ ನಾನಾದಾಗ ಈ ದೇಹಾದಿ ವ್ಯವಹಾರಗಳು ಏನೇ ಘಟಿಸಿದ್ರು ಕೂಡ ನನಗೆ ಏನಾಕವು ಸಂಬಂಧ ಪಡುದಿಲ್ಲ. ಅಲ್ಲಿ ಮೋಹ ಮತ್ತ ಇನ್ನೊಂದು ಅಲ್ಲಿ ಪ್ರಜ್ಞೆ ಇರ್ತದ. ನಾನು ಆತ್ಮ ಅನ್ನೋ ಒಂದು ಪ್ರಜ್ಞೆ ಇದ್ದಾಗ ಈ ಜೀವ ಏನೇ ವ್ಯವಹಾರ ಮಾಡಿದ್ರು ಕೂಡ ಅಲ್ಲಿ ಏನಾಗ್ತಾವು, ಅಲ್ಲಿ ಮೋಹ ಅನ್ನೋದು ಉತ್ಪನ್ನ ಆಗುದಿಲ್ಲ, ಅಲ್ಲಿ ಕರ್ಮ ನಮ್ಮಲ್ಲಿ ಸಂಗ್ರಹ ಆಗುದಿಲ್ಲ ಅನ್ನುವಂಥದ್ದು ನಾವು ಸ್ಪಷ್ಟ ತಿಳ್ಕೊಬೇಕಾಗ್ತದ. ಅದು ಹೆಂಗ್ ಮಾಡ್ತಾನ ಕರ್ಮ ಅಂದ್ರ ಹುರಿದ ಬೀಜದಂತೆ ದಗ್ಧ ಬೀಜದಂತೆ ವ್ಯವಹಾರ ಮಾಡ್ತಾನ. ಯಾವಾಗ ಪರಮಾತ್ಮ ನಾನು ಅಂತ ತಿಳಿದಾಗ, ಈ ಜೀವ ದೇಹ ನಾನು ಅಂತ ತಿಳ್ಕೊಂಡಾಗ ಇವು ಎಲ್ಲವೂ ಕೂಡ ಕರ್ಮ ಘಟಿಸ್ತಾವು. ಆ ಕರ್ಮಗಳ ನೀ ಚಲೋದೇ ಮಾಡು ಕೆಟ್ಟದ್ದೇ ಮಾಡು, ಹುಟ್ಟು ಸಾವಕ್ಕೆ ಮಾತ್ರ ನೀನು ಅಣಿಯಾಗಬೇಕಾಗ್ತದ ಅನ್ನುವಂಥದ್ದನ್ನ ಇನ್ನ ಹಿಂಗ್ ತಿಳಿಸ್ಕೋತ ಹೋರದರ. ಬಳಿಕ ಪ್ರವೃತ್ತಕ ಎನ್ನುವ ಕರ್ಮಾಷ್ಟಕ ದೊರಗುಣ ಅಂದ್ರ ಇಲ್ಲಿ ಕರ್ಮಗಳು ಕರ್ಮಾಷ್ಟಕದೊಳಗಣ ಅಂದ್ರೆ 8 ಕರ್ಮದ ಒಳಗಿನ 3 ಅವಸ್ಥೆಗಳು, 8 ಕರ್ಮಗಳನ್ನ ಹಿಂದೆ ನಾವು ಕೇಳ್ಕೊತ ಬಂದೇವಿ. 8 ಕರ್ಮಗಳ ಒಳಗಿನ 3 ಅವಸ್ಥೆಗಳನ್ನ ಕರ್ಮಾಷ್ಟಕ ಅಂದ್ರೆ ಅಷ್ಟ ಅಂದ್ರೆ 8 ಅಷ್ಟಕದೊಳಗಣ 3 ಅವಸ್ಥೆಗಳನ್ನು ತಿಳಿ ಪೂವನಿದರಿಂದ ಭವಬಾಧೆ ಜೀವಾತ್ಮನಿಗೆ ತೋರ್ಪು ಬಗೆಯ ನರಿಯಲಕ್ಕೆ ಅಂದ್ರ ಭಾವನೆಯನ್ನು
ಹೇಳ್ತೀನಿ ಕೇಳು ಮೈತ್ರಿ. ನಾನು 8 ಹಿಂದ ಹೆಂಗ ಹೇಳ್ಕೊತ ಬಂದ್ರಲ್ಲ ಅವನ್ನ ನಾನ್ ನಿನಗ ಹೇಳ್ತೀನಿ ಕೇಳು ಮೈತ್ರಿ ಅಂತ ಹೇಳ್ಕೊತ ಹೊಂಟಾರ. ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ ಪ್ರವೃತ್ತಕ ಕರ್ಮದೊಳಗ ಜಗ್ರಾದಿ 3 ಅವಸ್ಥೆಗಳನ್ನ ಹೇಳ್ಕೊತ ಬಂದ್ರು. ಅಲ್ಲಿ ಯಾವುದು ಪ್ರವೃತ್ತಕ ಕರ್ಮದೊಳಗ ಅವುಗಳನ್ನ ಅರಿಯುವುದರಿಂದ ಜೀವನಿಗೆ ಸಂಬೋಧಿಸುವ ಗಮನಾಗಮನಗಳ ರೂಪ ಅಂದ್ರ ಗಮನಾಗಮನ ರೂಪದ್ದಕ್ಕೂ ಪ್ರತೀತಿ ಆಗುತ್ತದೆ. ಅಂದ್ರೆ ಈ ಜೀವ 3 ಅವಸ್ಥೆದೊಳಗ ಹೆಂಗ ವ್ಯವಹಾರ ಮಾಡ್ತಾನ. ಅವಾಗ ದೇಹ ನಾನು ಅಂತೇನು ಹಿಂದಿನ 8 ಇದ್ರೊಳಗೆ ಹೇಳ್ಕೊತ ಬಂದಾರ ಹಿಂದ. ಅಂದ್ರೆ ಜೀವ ಅಲ್ಲಿ ಇಂದ್ರಿಯಗಳನ್ನ ಹಿಡ್ಕೊಂಡು ನಾನು ಅಂತಃಕರಣಗಳ ವ್ಯವಹಾರಗಳನ್ನು ತಿಳ್ಕೊಂಡು ನಾನು ಅಂತಃಕರಣಗಳೇ ನಾನು, ನಾ ಮನಸ್ಸೇ ನಾನು, ನಾನೇ ಎಲ್ಲ ಅರಿತೀನಿ, ನಾ ಮನಸ್ಸು ಇರ್ಲಿಲ್ಲ ಅಂದ್ರ ಇದು ಹೆಂಗ್ ವ್ಯವಹಾರ ಮಾಡ್ತದ ಅಂತೇಳಿ ಒಮ್ಮೆ ಮನಸ್ಸೇ ನಾನು ಅಂತ ವ್ಯವಹಾರ ಮಾಡಿತ್ತು. ಒಮ್ಮೆ ಬುದ್ಧಿನೇ ಕೂಡ ನಾನೇ ನಿಶ್ಚಯ ಮಾಡವ, ನಾನೇ ಆತ್ಮ ಅಂತದ ಬುದ್ಧಿನೂ ಕೂಡ. ಬೌದ್ಧರು ಕೂಡ ಬುದ್ಧಿಗೆ ಆತ್ಮ ಅಂತಾರಂತ. ಹಂಗ ಅಂದ್ರ ಇಲ್ಲಿ ಬುದ್ಧಿನೇ ಆತ್ಮ ಅಂತ ತಿಳ್ಕೊಂಡು ಬಂದೀವಿ. ಈಗ ಇವನು ಬಿಡಿಸಿ ನೀನು ತಿಳಿಸಿ ಹೇಳ್ತಾರ, ಬುದ್ಧಿ ನೀ ಹೆಂಗಕ್ಕಿಯಪ್ಪ, ಮನಸ್ಸು ನೀ ಹೆಂಗಕ್ಕಿ ನೋಡು, 3 ಅವಸ್ಥೆಗಳು ನೀ ಹೆಂಗ್ ವ್ಯವಹಾರ ಮಾಡ್ತಿ ಅನ್ನೋದನ್ನ ತಿಳಿಸ್ಕೊತ ಹೋಗ್ತಾರ. ಇಲ್ಲಿ ಪ್ರವೃತ್ತಕ ಕರ್ಮಾಷ್ಟದಲ್ಲಿರುವ ಜಗ್ರಾದಿ 3 ಅವಸ್ಥೆಗಳನ್ನು ಹೇಳುತ್ತೇನೆ. ಇವುಗಳನ್ನು ಅರಿಯುವುದರಿಂದ ಜೀವನಿಗೆ ಸಂಭವಿಸುವ ಗಮನಾಗಮನ ರೂಪ ದುಃಖವು ಪ್ರತೀತಿ ಆಗುತ್ತದೆ. ಅಂದ್ರೆ ಇಲ್ಲಿ ಇವು ಕೂಡ ತಿಳಿಯುವುದರಿಂದ 3 ಅವಸ್ಥೆಗಳನ್ನ ತಿಳಿಯುವುದರಿಂದ ನೀ ಹಂಗ ಆತ್ಮಕ್ಕಿ ಜಾಗ್ರದೊಳಗ ಏನೇನು ದೇಹ ನಾನು ಅಂತ ವ್ಯವಹಾರ ಮಾಡ್ತೇಲಿ, ನೀನು ಸುಖ ದುಃಖಗಳನ್ನ ಅನುಭವಿಸ್ತಿ. ದುಃಖನೂ ಜಾಗೃತ ಅವಸ್ಥೆಯೊಳಗೆ ಅನುಭವಕ್ಕೆ ಬರ್ತದ, ಸುಖನೂ ನಮ್ಗೆ ಅನುಭವಕ್ಕೆ ಬರ್ತದ. ಇವು ಜಾಗ್ರಾದಿ ಅವಸ್ಥೆಗಳನ್ನ ನಾನು ತಿಳಿಯುವುದ್ರಲಿಂದ ನಾನು ವ್ಯವಹಾರ ಮಾಡೋದ್ರಿಂದ ನಾನು ಅನುಭವಕ್ಕೆ ಬರ್ತದ ಅನ್ನುವಂಥದ್ದು ಹೇಳಿ ಜಾಗ್ರಾದಿ ಅಂದ್ರೆ ಜಾಗ್ರಾದಿ ಅಂದ್ರೆ ಇಲ್ಲಿ ಸ್ವಪ್ನದೊಳಗೆ ಇದೇ ಜೀವ ತಾನು ಸೃಷ್ಟಿಯನ್ನ ಮಾಡ್ಕೊಂಡು ಜಗತ್ತದ ಎಲ್ಲಾ ಸೃಷ್ಟಿಗಳನ್ನ ತನ್ನ ವಾಸನದ ಮುಖಾಂತರ ಸೃಷ್ಟಿ ಮಾಡ್ತಾನ. ಒಕ್ಕಲಿಗೆ ಇತ್ತಪ್ಪ ಅಂದ್ರೆ ಅಲ್ಲಿ ಏನು ವಾಸನ ತಯಾರು ಮಾಡ್ಕೊತಾನ, ಬಿತ್ತುದು ಬೆಳೆದು ಹೊಲ ತಗೊಳುದು ಕೊಡುದು ಪೀಕ್ ಬೆಳೆದು ಅವ ಅದು ವಿಚಾರ ಮಾಡ್ತಾನ. ಮತ್ತೊಬ್ಬ ವಿಜ್ಞಾನಿ ಅವ ಏನೇನೋ ಮಾಡ್ತಾನಂದ್ರ ಅಲ್ಲಿ ಚಂದ್ರಲೋಕಕ್ಕೆ ಹೋದೆ, ಅದು ಮಾಡಿದೆ ಇದು ಮಾಡಿ ಕಲ್ಪನಾ ಮಾಡ್ಕೊತಾನ. ಕಲ್ಪನಾ ಮಾಡಿ ಅದ್ರಾಗ ಅವ ವ್ಯವಹಾರ ಮಾಡ್ತಾನ. ಜೀವ ತಾನೇ ತಯಾರು ಮಾಡ್ತಾನ. ಅಲ್ಲಿ ನಾವು ಜೀವನ ವ್ಯವಹಾರಗಳು ಹೆಂಗಿರ್ತ ಅದನ್ನ ನಾವು ತಯಾರು ಮಾಡ್ಕೊಂಡು ಅಲ್ಲಿ ನಾವು ಜೀವ ವ್ಯವಹಾರ ಮಾಡ್ತದೆ. ಯಾವಾಗ ಸ್ವಪ್ನ ಅವಸ್ಥೆ ಒಳಗ. ಅಲ್ಲಿ ಜಾಗ್ರತ ಅವಸ್ಥೆ ಒಳಗ ಇಂದ್ರಿಯಗಳು ಇದ್ದು ಅಲ್ಲಿ ವ್ಯವಹಾರ ಮಾಡ್ದ. ಅಲ್ಲಿ ಸ್ವಪ್ನ ಅವಸ್ಥೆ ಒಳಗೆ ಇಂದ್ರಿಯಗಳಿಲ್ಲ ಅಲ್ಲಿ, ಮತ್ತೆ ವ್ಯವಹಾರ ಮಾಡಿಲ್ಲಾನು ವ್ಯವಹಾರ ಮಾಡ್ತಾನ. ಇಲ್ಲಿ ಏನ್ ಮಾಡ್ತಾನ, ಅವನು ಬಿತ್ತಾನ ಬೆಳಿತಾನ ಎಲ್ಲ ವ್ಯವಹಾರ ಮಾಡ್ತಾನ. ಮತ್ತಂದ್ರ ಅಲ್ಲಿ ಭೂಮಿ ಅದಾವನು ಅಲ್ಲಿ ಏನ್ರ ಇವ ಎತ್ತ ಗಳೆ ಏನ್ರದಾವ ಅಂದ್ರೆ ಏನೂ ಇಲ್ಲ, ವ್ಯವಹಾರ ಮಾಡಿಲ್ಲ ಅಂದ್ರೆ ಅಲ್ಲಿ ಮಾಡ್ತಾನಿಲ್ಲೋ ಮಾಡ್ತಾನಂದ್ರೆ ಅಲ್ಲಿ ಸುಖ ದುಃಖಗಳು ಅದಾವ ಇಲ್ಲ. ಅವಾಗ ಅಲ್ಲಿ ಸ್ವಪ್ನ ಒಳಗು ದುಃಖನೂ ಅದ ಸುಖನೂ ಅದ, ಎರಡು ಅನುಭವಿಸ್ತಾನ. ಒಂದ್ ಪೀಕ್ ಮಾಡ್ತಾನ, ಏನೂ ಬೆಳಿಲಿಲ್ಲ ಅಂದ್ರ ಬಾಳ ಸಾಲ ಆಯ್ತು ಅಂದ್ರೆ ಒದ್ದಾಡ್ತಾನ, ಅಳತಾನ, ಎಲ್ಲಾ ಮಾಡ್ತಾನ ಸ್ವಪ್ನದೊಳಗ. ಆದ್ರೆ ಅದೇ ಚಲೋ ಬೆಳೆದಪ್ಪ ಅಂದ್ರೆ ಹಿಗ್ತಾನ, ಆನಂದ ಪಡ್ತಾನ. ಅದೇ ಜೀವ. ಮತ್ತ ಈ ಜೀವ ಹಿಂಗ ತಿರುಗ್ತಾನ ಅಂದ್ರ ಈ ಜೀವ ನೀ ಜೀವ ಆಗ್ತೀಯಪ್ಪ ಅಂತಿಲ್ಲ ಅವ್ರು ಹೇಳುವಂತ ಉದ್ದೇಶದ. ಮುಂದ ಸುಷುಪ್ತಿ ಅವಸ್ಥೆಗಳನ್ನ ಇಲ್ಲಿ ಜಾಗ್ರಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಮತ್ತ 3 ತನು ಹಿಡಿದು ತೋರುವ. ಇಲ್ಲಿ ಯಾವ್ದಿದು 3 ತನು? ಸ್ಥೂಲ, ಸೂಕ್ಷ್ಮ, ಕಾರಣ. ಸ್ಥೂಲ ಶರೀರ ಇದು 25 ತತ್ವಗಳಿಂದ ಕೂಡಿದಂತ ಸ್ಥೂಲ ಶರೀರ, 17 ತತ್ವದಿಂದ ಸೂಕ್ಷ್ಮ ಶರೀರ. ಅಲ್ಲಿ ಸುಖ ದುಃಖಗಳ ಅಲ್ಲಿ ಸುಖ ದುಃಖಗಳನ್ನ ಎರಡೇ ಹೇಳ್ತಾನವ. ನಾನು ಆನಂದವಾಗಿ ಮಲಗಿದ್ದೆ, ನನಗೆ ಏನೊಂದು ತಿಳಿಯೆ ಏನೊಂದು ಅರಿಯೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಏನೈತಿ, ಎರಡೇ ಯಾವುದು ಸುಷುಪ್ತಿ ಅವಸ್ಥೆಯನ್ನು ಅರಿತಾನ. ಈ ಅರಿಯುವುದರಿಂದ ಹೇಳುವುದರಿಂದ ಅಲ್ಲಿ ಏನದೀನಿ, ನಾನು ಆತ್ಮ ಸಾಕ್ಷಿ ಅದೀನಿ, ನಾನು ಆನಂದವಾಗಿ ಮಲಗಿದ್ದೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಯಾರು ಹೇಳಿದ್ರು? ನನಗೇನೂ ಗುರ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಯಾರು ಹೇಳಿದ್ರು ಅಂದ್ರ ನಾನು ಆತ್ಮ ಸಾಕ್ಷಿ ಇದ್ದು 3 ಶರೀರದ ಸ್ಥೂಲ ಸೂಕ್ಷ್ಮ ಕಾರಣವನ್ನು ನಾನು ತಿಳಿತೀನಿ. ನಾನು ಅರಿಯುವುದರಿಂದ ಇವು 3 ನಾನಲ್ಲ, ನಾ 3 ತನುವಿಗೆ ನಾನು ಸಾಕ್ಷಿ ಆಗಿದ್ದೀನಿ. ಜಾಗೃತ ಅವಸ್ಥೆಯೊಳಗ ವಿಶ್ವ ಜೀವನಾಗಿ, ಸ್ವಪ್ನಾವಸ್ಥೆಯೊಳಗ ತೇಜಸ್ವಿ ಜೀವನಾಗಿ, ಸುಸುಪ್ತಿ ಅವಸ್ಥೆಯೊಳಗ ಪ್ರಾಜ್ಞೆ ಜೀವನಾಗಿ ಈ ಜೀವ ವ್ಯವಹಾರ ಮಾಡ್ತಾನ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರ್ತದ. ಮುಂದ ನೀವು 3 ತನು ಹಿಡಿದು ತೋರುವ 3 ಅವಸ್ಥೆಗಳು, 3 ವೃತ್ತಿ ಯಾವು? ಶಾಂತ, ಘೋರ, ಮೌಢ್ಯ. ಜಾಗೃತ ಅವಸ್ಥೆ
ಅವಸ್ಥೆಯೊಳಗ ಶಾಂತ ವೃತ್ತಿ ಇರ್ತದ. ಇಲ್ಲಿ ಸ್ವಪ್ನಾವಸ್ಥೆದೊಳಗ ಮೌಢ್ಯ ವೃತ್ತಿ ಇರ್ತದ. ಸುಷುಪ್ತಿ ಅವಸ್ಥೆಯೊಳಗ ಯಾವುದು ಘೋರ ಇರ್ತದ ಅನ್ನುವಂಥದ್ದನ್ನ, ಮೌಢ್ಯ ಇರ್ತದ ಯಾವುದು ಸುಷುಪ್ತಿ ಅವಸ್ಥೆಯೊಳಗ, ಸ್ವಪ್ನಾವಸ್ಥೆದಾಗ ಘೋರ ವೃತ್ತಿ ಇರ್ತದ ಅಂತ ತಿಳಿಸೋತ ಬಂದಾರ. ಜಾಗೃತ ಅವಸ್ಥೆಯೊಳಗೆ ಹೆಂಗ ಶಾಂತಿ ಇರ್ತದ್ರಿ ಅಂತ ಅಂದಾಗ ಅಲ್ಲಿ ಅರಿಯುವಂತ ಅವಾಗ ಅನುಭವದ ಇಂದ್ರಿಯಗಳ ಮುಖಾಂತರ ಎರಡನ್ನೂ ಅರಿತಾನವ. ಅವಾಗ ಏನಾಗ್ತದ, ಸತ್ವಗುಣನೂ ಅರಿತಾನ. ಬರೇ ತಮೋಗುಣ ಇತ್ತಪ್ಪ ಅಂದ್ರೆ ಸತ್ವಗುಣ ಅರಿತಿದಿಲ್ಲ. ಆ ಸತ್ವಗುಣ ಐತೆ ಅಂತೇಳಿ ಸತ್ವಗುಣನೂ ಅರಿತಾನ, ಈ ಕಡೆ ತಮೋಗುಣನೂ ಅರಿತಾನ. ಇಲ್ಲಿ ಕಡೆ ಸತ್ವಗುಣ ಇರ್ಲಿಕ್ಕಂದ್ರ ನಮ್ಗೆ ಜ್ಞಾನ ಇರ್ಲಿಕ್ಕಂದ್ರ ವಿವೇಕ ಇರ್ಲಿಕ್ಕಂದ್ರ ನನಗೆ ಕೆಟ್ಟದ್ದು ಸುಮಾರದ್ದು ನಂಗೆ ತಿಳಿಯಾಕ ಬರಂಗಿಲ್ಲ. ಇದು ಒಂದೇ ಇದೇ ಕರೆ ಅಂತಾನವ, ಸುಮಾರು ಇದ್ದದ್ದೇ ಕರೆ ಅಂತಾನ. ಯಾಕ ಅವ್ ಒಂದೇ ಅವಸ್ಥೆ ಗುರ್ತದ. ಇವಾಗ ಅಲ್ಲಿ ಏನದಪ್ಪ ಅಂದ್ರೆ ಎರಡೂ ತಿಳಿತಾನಿವ. ಕೆಟ್ಟದ್ದನ್ನು ತಿಳಿತಾನ ಅಂದ್ರೆ ಅಲ್ಲಿ ಸತ್ವಗುಣ ಅಧಿಕದ. ಅಂದ್ರೆ ಇದು ಕೆಟ್ಟ ಮಾಡ್ದೆ ನಾ ಇಷ್ಟ ದಿನ, ನಾ ಇವತ್ತು ತಪ್ಪು ಮಾಡ್ದೆ, ನಾನು ಒಳ್ಳೇದು ಶಾಸ್ತ್ರ ಪುರಾಣ ಕೇಳ್ದೆ, ನನ್ಗೆ ಜ್ಞಾನ ಆಯ್ತು ಅಂತೇಳಿ ಇದನ್ನು ಅರಿತಾನ. ಅಂದ್ರೆ ಅಲ್ಲಿ ಅವ್ಗೆ ಏನೈತಿ ಶಾಂತ ಗುಣ ಅದ. ಅಲ್ಲಿ ಘೋರ ವೃತ್ತಿ ಅಂದ್ರ ಏನೇನೋ ತಯಾರು ಮಾಡ್ಕೊತಾನ, ದೆವ್ವ ಭೂತಗಳನ್ನ ತಯಾರು ಮಾಡ್ಕೊಂಡು ಅಲ್ಲಿ ಅವ್ಕುರ್ನೇನೋ ಅಂಜಿಸ್ತಾನ, ಅವ್ಕುರ್ ಮ್ಯಾಗ ಕೂತ್ ಅಡ್ಡಾಡ್ತಾನ, ಮತ್ತ ಅವ್ ಇಲ್ಲಾರಂಗ್ ಮಾಡ್ತಾನ. ಅಂದ್ರೆ ಅಲ್ಲಿ ಘೋರ ವೃತ್ತಿ ತನಗೆ ಏನ್ ಬೇಕು ಅದನ್ನ ತಯಾರು ಮಾಡ್ಕೊಂಡು ಅವನ ಬುದ್ಧಿ ಪ್ರಕಾರ ತಯಾರು ಮಾಡ್ಕೊಂಡು ಅಲ್ಲಿ ವ್ಯವಹಾರ ಮಾಡ್ತಾನ. ಅಲ್ಲಿ ಮತ್ತದೇ ಮೌಢ್ಯ ಅದ. ನಮಗ ಸುಸುಪ್ತಿ ಅವಸ್ಥೆ ಒಳಗ ಮೌಢ್ಯ ಯಾಕೆ ಕೇಳ್ಕೊತ ಬಂದ್ರು ಅಂದ್ರ ನಮ್ಗೆ ಏನಂತಾರ ಮಂದಿ, ಮೌಢ್ಯ ಇದ್ರ ನಿದ್ದಿನೇ ಆರಾಮನಾಗಿತ್ತಂದ್ರ, ನಿದ್ದಿನೇ ಬ್ರಹ್ಮಾನಂದನಾಗಿತ್ತಪ್ಪ ಅಂದ್ರ ಸುಮ್ ಮಕ್ಕೊಂಡ್ಬಿಟ್ರೈತಲ್ಲ, ಉಣುದು ನಿದ್ದೆ ಮಾಡ್ಕೋತಿದ್ರೈತಲ್ಲ, ಮತ್ತೆ ಯಾಕೆ ವೃತ್ತಿ ಒಳಗೆ ಯಾಕೆ ಬರ್ಬೇಕು, ಜಾಗ್ರ ಸ್ವಪ್ನ ಒಳಗೆ ಯಾಕೆ ಬರ್ಬೇಕು, ಸುಮ್ ನಿದ್ದಿನ ಆನಂದ ಐತಲ್ಲ ಅಂತ ನಿದ್ದೆ ಮಾಡಿದ್ರ ಮೋಕ್ಷ ಹಾಕದಲ್ಲ ಅಂತ ಹಿಂಗೇನ ತಿಳ್ಕೊಂಡಿರ್ತಾರ ಅಜ್ಞಾನಿಗಳು. ಅದಕ್ಕೆ ಅಲ್ಲಿ ಏನೈತಿ ನಿದ್ದೆ ಮೌಢ್ಯ ಅದ, ಅಜ್ಞಾನ ಅದ. ಅಲ್ಲಿ ಇಂದ್ರಿಯಗಳ ಕಾರ್ಯಗಳು ಇಲ್ಲ. ಇಂದ್ರಿಯಗಳಲ್ಲಿ ಅವಿದ್ಯದೊಳಗ ಅಡಕಾಗಿರ್ತಾವು. ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಕರ್ಮಗಳಲ್ಲಿ ಇಂದ್ರಿಯಗಳಿಂದ ಕಾರ್ಯಗಳಾಗುವುದಿಲ್ಲ. ಮನ ಬುದ್ಧಿನೂ ಕೂಡ ಅಲ್ಲಿ ಏನಾಗಿರ್ತದ, ಅವಿದ್ಯದೊಳಗ ಅಡಕಾಗಿರ್ತದ. ಮನನೂ ಇಲ್ಲ, ಬುದ್ಧಿನೂ ಇಲ್ಲ ಅಂದ್ರೆ ಅಲ್ಲಿ ಕರ್ಮನೇ ಆಗುದಿಲ್ಲ. ಕರ್ಮ ಆಗ್ಬೇಕಾದ್ರ ಒಂದು ಜಾಗೃತ ಇದು ಏನಪ್ಪಾ ಅಂದ್ರೆ ಒಂದು ಶರೀರದಿಂದ ಆಗ್ಲಿ, ವಾಣಿಲಿಂದ ಆಗ್ಲಿ, ಮನಲಿಂದ ಹಾಕಿರ್ತಾವು. ಮೂರ್ಲಿಂದ ಕರ್ಮ ಹಾಕವು. ಕಾಯ ವಾಚ ಮನಸ್ಸ. ಅಲ್ಲಿ ಏನೈತಿ, ಕಾಯನೂ ಇಲ್ಲ, ವಾಚನೂ ಇಲ್ಲ, ಮನಸ್ಸನು ಇಲ್ಲ. ಅಲ್ಲಿ ಮೂರು ಇಲ್ಲಪ್ಪ ಅಂದ್ರೆ ಅಲ್ಲಿ ಏನಾಗ್ಯದ, ತಾನು ಅಲ್ಲಿ ಸಾಕ್ಷಿಯಾಗಿ ಮೂರು ಅವನ್ನ ಅರಿತಾನ, ತಿಳಿತಾನ ಅಂತ ತಿಳ್ಕೊಂಡು ಅಲ್ಲಿ ಏನೈತಿ ಅವ ಮೂರು ಮೌಢ್ಯ ಅದ. ಅಲ್ಲಿ ತಾನು ಆತ್ಮ ಹೆಂಗದಾನ, ಸಾಕ್ಷಿ ಅದಾನ, ಅಂದ್ರೆ ಸುಖ ದುಃಖಗಳನ್ನ ಹೇಳ್ತಾನ. ಅಲ್ಲಿ ಕರ್ಮ ಘಟಿಸುದಿಲ್ಲ. ಅದಕ್ಕ ನಿದ್ದಿನ ಏನೈತಿ ಅಂದ್ರೆ ಜಡ ಅದ, ಮೌಢ್ಯ ಅದ, ಅಜ್ಞಾನ ಅದ ಅಂತ ತಿಳ್ಕೊಬೇಕು. ಇಲ್ಲಿಕಂದ್ರೆ ಎಲ್ಲರೂ ನಿದ್ದಿನೇ ಸುಖ ಅಂದ್ರೆ ಎಲ್ಲರೂ ನಿದ್ದಿನೇ ಮಾಡ್ಬೇಕಾಗಿತ್ತು. ನಿದ್ದಿಗೆ ಬ್ರಹ್ಮಾನಂದ ಸ್ಯಾಂಪಲ್ ಕೊಟ್ಟಾರ. ಬ್ರಹ್ಮಾನಂದಕ್ಕೆ ಯಾಕೆ ಸ್ಯಾಂಪಲ್ ಕೊಟ್ಟಾರ ಅಂದ್ರೆ ಇಂದ್ರಿಯಗಳಿಲ್ಲದೆ ನೀ ಆನಂದವಾಗಿದಿ, ಅದಕ್ಕೆ ಸ್ಯಾಂಪಲ್ ಕೊಟ್ಟಾರ. ಅದೇ ನಿದ್ದಿನೇ ಆನಂದ ಅಂತೇಳಿ ಬಾಳ ಮಕ್ಕೊಂಡ್ರೆ ಏನಾಕದ್ರ ಅಲ್ಲಿ ದರಿದ್ರ ಹಾಕದಂತಾರ. ಮತ್ತ ಅಲ್ಲಿ ಕರ್ಮ ಘಟಿಸುದಿಲ್ಲ ಅಂದ್ರ ಅಲ್ಲಿ ಏನಾಕದ, ಪಾಪನೇ ಘಟಿಸ್ತದ. ಅತಿ ನಿದ್ದೆ ಮಾಡಬಾರ್ದು ಅಂತೇಳಿನೂ ಕೂಡ ಹೇಳ್ಕೊತ ಬಂದಾರ ಶಾಸ್ತ್ರದೊಳಗ. ಇವತ್ತು 8 ತಾಸು ಮಕ್ಕೋ, 10 ತಾಸು ಮಕ್ಕೋ, ಆದ್ರ ಅದೇ ನಿದ್ದಿನೇ ಚಲೋ ಅಂತೇಳಿ ಒಂದು ಗುಳಿಗೆ ತಗೊಂಡು ಚಂತನ ನಿದ್ದೆ ಮಾಡ್ದೇವಪ್ಪ ಅಂದ್ರೆ ಏನಾಗ್ತದ, ಅದು ಮತ್ತಿಷ್ಟು ಪಾಪಕ್ಕೆ ಗುರಿ ಆಗ್ತದ. ಅದು ಸುಖ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶ ತಿಳ್ಕೊಬೇಕು. ಅದೊಂದ್ ಸ್ವಲ್ಪ ಸೂಕ್ಷ್ಮಾಗ ಇಲ್ಲಿ ನಮಗೆ ಏನ ತಿಳಿತು ಅಂದ್ರ, 3 ಜೀವರಗಳು, ವಿಶ್ವಜೀವ, ತೇಜಸ್ವಿ ಜೀವ, ಪ್ರಾಜ್ಞೆ ಜೀವ. 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. 3 ಮುಂದೇನ್ ಹೇಳ್ತಾರ, 3 ವೃತ್ತಿ, ಶಾಂತ, ಘೋರ, ಮೌಢ್ಯ. 3 ಇವಕ್ಕ ನಾನು ಏನದೀನಿ, ಪ್ರತ್ಯೇಕ ಆತ್ಮ. ನಾನು ಅಂದ್ರೆ ತಾನಂದ್ರೆ ನಾನು ಆತ್ಮನೇ, ನಾನು ಅದೀನಿ ಅಂತ ಹಿಂಗ ತಿಳಿತು ಅಂದ್ರ ಭವಮಾಲೆ ಅಂದ್ರೆ ಹುಟ್ಟು ಸಾವಿಲ್ಲ ಅನ್ನುವಂತ ಹೇಳಿದಂತ ಅದೇ ನಿಜಗೊಂಡ್ರು ಕೂಡ ಇಲ್ಲಿ ಹಿಂಗ ನಿನ್ನೊಳಗೆ ಇವು ತೋರ್ತಾವು. ಪ್ರತ್ಯೇಕವಾಗಿ ಒಂದು ತೋರುವುದರಿಂದ ಇವಕ್ ನೀ ಪ್ರತ್ಯೇಕವಾಗಿ ಆತ್ಮ ಭಿನ್ನ ನದಿ ಎನ್ನುವಂಥದ್ದನ್ನ ತಿಳಿಸ್ಕೊತ ಹೊಂಟಾರ. ಇಲ್ಲಿ ಪ್ರವೃತ್ತಕ ಕರ್ಮ ಅಷ್ಟಕದಲ್ಲಿರುವ ಜಾಗ್ರಾದಿ 3 ಅವಸ್ಥೆಗಳನ್ನು ಹೇಳುತ್ತೇನೆ. ಇವುಗಳನ್ನು ಅರಿಯುವುದರಿಂದ ಜೀವನಿಗೆ ಸಂಭವಿಸುವ ಗಮನಾಗಮನ ರೂಪ ದುಃಖವು ಪ್ರತೀತಿ ಆಗುತ್ತದೆ. ಗಮನಾಗಮನ ಅಂದ್ರ ಜೀವನಿಗೆ ಜಾಗ್ರದೊಳಗಾಗ್ಲಿ ಸ್ವಪ್ನ ಅವಸ್ಥೆ ಹೋಗುದು ಬರುದೇನು ಮಾಡ್ತಾನಲ್ಲ, ಇವು ಅನುಭವಕ್ಕೆ ಬರ್ತದ. ನಾನು ಜಾಗ್ರದ ಅವಸ್ಥೆನೂ ನಾನು ಅರಿತೀನಿ, ಸ್ವಪ್ನ ಅವಸ್ಥೆನೂ ನಾನು ಅರಿತೀನಿ, ಸುಷುಪ್ತಿ ಅವಸ್ಥೆನೂ ನಾನು ಅರಿತೀನಿ. ಮತ್ತ ಸ್ಥೂಲ ಶರೀರದೊಳಗೆ ಆಗುವಂತ ಸ್ಥೂಲ ಶರೀರದ ವ್ಯವಹಾರಗಳನ್ನು ನಾನು ಜಾಗ್ರದೊಳಗಿದ್ದು ನಾನು ಇವನು ಅರಿತೀನಿ. ಸ್ವಪ್ನಾವಸ್ಥೆ ಅಂದ್ರ ಕನಸಿನೊಳಗಿರೋ ಆಗುವಂತ ವ್ಯವಹಾರಗಳನ್ನು ಸ್ಥೂಲ ಅದೊಂದು ಶರೀರ ಐತಿ, ಸೂಕ್ಷ್ಮ ಶರೀರ ಐತಿ. ಅದು ಶರೀರ ಇಲ್ಲ, ಅಲ್ಲಿ ಬರೀ 17 ತತ್ವ ತಗೊಂಡು ಜೀವ ವ್ಯವಹಾರ ಮಾಡ್ತದ.
ಮತ್ತಿಲ್ಲಿ ಸುಷುಪ್ತಿ ಒಳಗ ಯಾವೂ ಇಲ್ಲ, ಇಲ್ಲಿ ಇಂದ್ರಿಯಗಳೂ ಇಲ್ಲ, ಮತ್ತೆ ಸ್ಥೂಲ ಶರೀರನೂ ಇಲ್ಲ. ಅಲ್ಲಿ ಏನೈತಪ್ಪ ಅಂದ್ರ ಆನಂದ ಭೋಗ ಅವಿದ್ಯಾ ವೃತ್ತಿ ಅದ ಅನ್ನುವಂಥದ್ದನ್ನ ಇಲ್ಲಿ ನಮ್ ತಿಳ್ಕೊಂಡೇವಂದ್ರ ಜೀವನಿಗೆ ಸಂಭವಿಸುವ ಗಮನಾಗಮನ ರೂಪ ದುಃಖವು ಕೂಡ ನಮಗ ತಿಳಿತದ. ನಾ ಆನಂದವಾಗಿ ಮಲಗಿದ್ದನ್ನು ಹೇಳ್ತೀನಿ, ಮತ್ತ ಇನ್ನೊಂದು ಸ್ವಪ್ನದೊಳಗೆ ನಾ ಹಿಂಗ ಹಂಚಿದ್ಯಾ, ಸ್ವಪ್ನ ನಾನು ಹಿಂಗ ಚಲೋದ್ ಕಂಡ್ಯ ಅಂತೇಳಿ ಅದನ್ನು ನಾ ಹೇಳ್ತೀನಿ, ಗಮನಾಗಮಗಳನ್ನ ನಾನು ಹೇಳ್ತೀನಿ. ಅಂದ್ರ ಇವಕ್ ಬಿಟ್ಟು ನಾ ಪ್ರತ್ಯೇಕ ಅದೀನಿ ಅಂತ ಬೇರ್ಪಡಿಸಿ ಹೇಳೋರದಾರ ಉದ್ದೇಶ. ಇವು ಮೂರು ಅವಸ್ಥೆಗಳನ್ನ, ಮೂರು ವೃತ್ತಿಗಳನ್ನ, ಮೂರು ಗುಣಗಳನ್ನ ನಾನು ಅರಿಯುವುದರಿಂದ ಇವಕ್ಕೆ ನಾನು ಪ್ರತ್ಯೇಕವಾಗಿದ್ದೀನಿ ಅಂತೇಳಿ ಬೇರ್ಪಡಿಸಿ ತಿಳಿಸ್ಕೋತ ಹೋಗ್ತಾರ, ಪ್ರತೀತಿ ಆಗುತ್ತದೆ. ಆದ್ದರಿಂದ ಸಂಸಾರ ನಿರೀಕ್ಷೆ ಹುಟ್ಟಿ ಅವಸ್ಥಾತ್ರೆಗಳಿಗೆ ಸಾಕ್ಷಿಯಾದ, ಅವಸ್ಥಾತ್ರೆಗಳಿಗೆ ಜಾಗ್ರ ಸ್ವಪ್ನ ಸುಸುಪ್ತಿಗಳಿಗೆ ಸಾಕ್ಷಿಯಾದ ನಿಜ ಸ್ವರೂಪದ ಕಡೆಗೆ ಮನಸ್ಸು ಅಭಿಮುಖ ಆಗ್ತದ. ಅಲ್ಲಿ ಏನ್ ಹೇಳಿದ್ರಲ್ಲಿ ಪ್ರವೃತ್ತ ಕೇಳಿದ್ರಲ್ಲ, ಹಿಂಗ್ ತಿಳಿಯಾಕತ್ತು ಅಂದ್ರ ಆತ್ಮನ ಕಡೆ ಪ್ರವೃತ್ತಿ ಆಗಕತ್ತಪ್ಪ ಅಂದ್ರ ಇಲ್ಲಿ ನಿವೃತ್ತಿ ಆಗ್ತದ. ಇವು ಕರ್ಮಗಳು ಏನದಾವಲ್ಲ, ಜೀವಾತ್ಮನ ಕರ್ಮಗಳು ಏನದಾವಲ್ಲಿ ನಿವೃತ್ತಿ ಆಗ್ತದ. ಆತ್ಮನ ಅಭಿಮುಖ ಆಗಕತ್ತಪ್ಪ ಅಂದ್ರ ಇಲ್ಲಿ ಇವು ಕರ್ಮಗಳ ನಿವೃತ್ತಿ ಆದವು ಅಂದ್ರ ಆತ್ಮಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಹೇಳ್ಕೊತ ಹೊಂಟಾರ. ಅಭಿಮುಖವಾಗುತ್ತದೆ. ಆದ್ದರಿಂದ ಮೂರು ಅವಸ್ಥೆಗಳಿಗೆ ವಿಚಾರನ ಹೇಳುತ್ತೇನೆ, ಕೇಳು. ಮೂರು ಅವಸ್ಥೆಗಳಿಗೆ ಮುಂದ ಮೂರು ಅವಸ್ಥೆಗಳು ಹೆಂಗಾಗ್ತಾವು ಕೇಳು ಮೈತ್ರಿ ಅಂತ ಹೇಳ್ಕೊತ ಹೊಂಟಾರ. ಅವಸ್ಥಾತ್ರೆಗಳ ಸ್ವರೂಪವನ್ನು, ಅವಸ್ಥಾತ್ರೆಗಳಿಗೆ ಸ್ವರೂಪವನ್ನು ಹೇಳ್ಕೊತ ಹೊಂಟಾರ ಮೈತ್ರಿ. ಲೋಕತ್ರಯ ಆತ್ಮಂಗೆ ಜೀವಂಗೆ ಪಾತ್ರ ಎಣಿಸಿ ವಿಚಿತ್ರತೆಯಾಗಿ ಸೂತ್ರಾಯಿಸಿ ಸತ್ವಾದಿ ಗುಣ ರೂಪಿಂದ ಅವಸ್ಥಾತ್ರೆಯು ಅವು ನಿನ್ನಿಂದೆ ತೋರ್ಕೆ, ಅವು ನೇಮದಿ ತೋರ್ಕೆ, ಅವು ನಿನ್ನೊಳಗೆ ತೋರ್ತಾವು. ಮೂರು ಅವಸ್ಥೆಗಳು ನೇಮದ ಕಟ್ಟಳಿಂದ ತೋರ್ತಾವು. ಲೋಕತ್ರಯಾತ್ಮಕ ಅಂದ್ರೆ ಇಲ್ಲಿ ಸತಿಯೇ ಲೋಕತ್ರಯಾತ್ಮಕ ಅಂತಃಕರಣ ಇಂದ್ರಿಯ ವಿಷಯಗಳೆಂಬ ಮೂರು, ಅಂತಃಕರಣ ಇಂದ್ರಿಯ ವಿಷಯಗಳೆಂಬ ಮೂರು ಲೋಕಗಳುಳ್ಳುವಂತ ಜೀವಂಗೆ, ಜೀವಾತ್ಮನಿಗೆ ಇಲ್ಲಿ ಮೈತ್ರಿ ಕೇಳ. ನಿನಗೊಂದು ಅದೇ ದೃಷ್ಟಾಂತ ಹೇಳಿದೇವೆ. ಒಬ್ಬ ರಾಜನು ವ್ಯವಹಾರಾರ್ಥ ಮೂರು ಅಂತಸ್ತಿನ ಮನೆಯನ್ನು ವಾಸ ಮಾಡಿಕೊಂಡು ಸುಖವಾಗಿ ಕಾಲಹರಣವನ್ನು ಮಾಡುವಂತೆ, ಅಂತಃಕರಣಾದಿಗಳೇ ಸ್ವರ್ಗಾದಿ ಲೋಕವನ್ನು ಮಾಡಿಕೊಂಡಿರುವಂತ ಈ ಜೀವಂಗೆ ಮೂರು ಅವಸ್ಥೆಗಳು ಇರ್ಲಕ್ಕೂ ವಿಷಯ ಸುಖವನ್ನು ಭೋಗಿಸಕ್ಕೂ ಯೋಗ್ಯಗಳಾಗಿರ್ತವೆ. ಅಂದ್ರೆ ಈ ಜೀವ ಮೂರು ಲೋಕಗಳನ್ನ, ಮೂರು ಅಂತಸ್ತಿನ ಮನೆ ಮಾಡ್ಕೊಂಡು ಯಾವ್ಯಾವ ಸ್ವರ್ಗ ಲೋಕ, ಇವು ಮೂರು ಲೋಕಗಳ ಹೇಳ್ಕೊತ ಬರ್ತಾರ. ಇಲ್ಲಿ ಸತ್ವ ಗುಣ ಇದ್ದದ್ದು ಸ್ವರ್ಗ ಲೋಕ, ಇಲ್ಲಿ ರಜೋಗುಣ ಇದ್ದದ್ದು ಪಾತಾಳ ಲೋಕ, ಮತ್ತು ಇಲ್ಲಿ ಮೃತ್ಯು ಲೋಕ. ಅಂದ್ರೆ ಇಲ್ಲಿ ಏನೈತಪ್ಪ ಅಂದ್ರ ಸುಸುಪ್ತಿ ಅವಸ್ಥೆ ಮೃತ್ಯು ಲೋಕದ ಬಗ್ಗೆ ಹಿಂಗ ಹಿಂದೆ ಹೇಳ್ಕೊತ ಬಂದಾರ. ಹಿಂಗ ಮೂರು ಲೋಕಗಳು ಇಲ್ಲೇ ಅದಾವು, ಅವು ಮತ್ತೊಂದು ಲೋಕಗಳು ಇಲ್ಲ ಅನ್ನುವಂಥದ್ದನ್ನ ಹಿಂದಕ್ಕೆ ನಮ್ಗೆ ಸ್ಪಷ್ಟ ಬೆಳ್ಕೊಂತ ಬಂದಾರ. ಬಸವಣ್ಣವರು ಕೂಡ ಅದನ್ನ ಹೇಳ್ಕೊತ ಬಂದಾರ. ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯೆ ನುಡಿಯುವುದೇ ಪಾತಾಳ ಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತೇಳಿ ಅವರು ಹೇಳ್ಕೊತ ಬಂದಾರ. ಇಲ್ಲೇ ಅದಾವ ಮೂರು ಲೋಕಗಳು. ಸತ್ವ ಗುಣದಿಂದ ವ್ಯವಹಾರ ಮಾಡಿದ್ರೆ ಇದೇ ಸ್ವರ್ಗ ಲೋಕ, ಇದೇ ನೆಮ್ಮದಿಯ ಲೋಕ. ಇನ್ನ ರಜೋಗುಣ ಮತ್ತು ತಮೋಗುಣ ಏನಪ್ಪಾ ಅಂದ್ರೆ ಇದೇ ನರಕ ಲೋಕ ಅನ್ನುವಂಥದ್ದನ್ನ ನಮ್ಗೆ ತಿಳಿಸ್ಕೋತ ಬಂದಾರ ಹಿಂದಕ. ಇಲ್ಲಿ ಕೂಡ ಸ್ವರ್ಗಾದಿ ಲೋಕಗಳನ್ನು ಮಾಡಿಕೊಂಡಿರುವಂತ ಈ ಜೀವಂಗೆ ಮೂರು ಅವಸ್ಥೆಗಳು ಇರಲಕ್ಕೂ ವಿಷಯ ಸುಖವನ್ನು ಭೋಗಿಸಲಕ್ಕೂ ಯೋಗ್ಯವಾಗಿರ್ತವೆ. ಮತ್ತು ಜಾಗ್ರ ಸ್ವಪ್ನ ಸುಸುಪ್ತಿಗಳೆಂಬ ಮೂರು ಅವಸ್ಥೆಗಳು ಕ್ರಮವಾಗಿ ಸತ್ವ ರಜ ತಮ ಮೂರು ಗುಣಗಳಿಂದ ಕೂಡಿಕೊಂಡಿರುತ್ತವೆ. ಮತ್ತು ಒಂದು ಅವಸ್ಥೆ ತೋರುವಗೆ ಮತ್ತೆರಡು ಅವಸ್ಥೆಗಳು ತೋರುವುದಿಲ್ಲ. ಆದ್ದರಿಂದ ವಿಲಕ್ಷಣಗಳು ಆಗಿವೆ, ಆದ್ದರಿಂದ ಆಶ್ಚರ್ಯವುಳ್ಳವುಗಳನ್ನು ಆಗಿರುತ್ತವೆ. ಹೀಗಿದ್ದು ನೇಮಪೂರ್ವಕವಾಗಿ ಜಾಗ್ರತಾದಿ ಅವಸ್ಥೆಗಳನ್ನು ತಿರುಗುತ್ತಲೇ ಇರ್ತವೆ, ತಿರುಗ್ತಾ ಇರ್ತಾವು. ಭೌಮಾಲಿ ಚಕ್ರವು ತಿರುಗ್ತಾ ಇರ್ತಾವು ಅನ್ನುವಂಥದ್ದು ಹಿಂಗ್ ತಿಳ್ಕೊಳ್ಳೋದು. ಜಾಗ್ರವರಣ ಸ್ವಪ್ನ, ಸ್ವಪ್ನವರಣ ಸುಸುಪ್ತಿ. ಹಿಂಗ ನಾವು ದಿನ ಪ್ರತ್ಯಕ್ಷವಾಗಿ ನಾವು ಭೋಗ ಮಾಡ್ತಾನೆ ಇರ್ತೀವಿ, ತಿರುಗ್ತಾನೆ ಇರ್ತೀವಿ ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟಪಡಿಸಿದ್ರು. ಈ ಅವಸ್ಥೆ ತೋರಿ ಅಡಗಲು ವಿವೇಕದಿಂದ ನನಗ ತಿಳಿಯಾಕ್ ಬತ್ತು ಅಂದ್ರ ನನಗಿದು ಮೂರು ಜಾಗ್ರ ಸ್ವಪ್ನ ಸುಸುಪ್ತಿಯನ್ನು ನಾನು ಅರಿತೀನಿ. ಸತ್ವಗುಣ ರಜೋಗುಣ ತಮೋಗುಣ ಇವು ಗುಣಗಳನ್ನು ತಗೊಂಡು ಈ ಜೀವ ವ್ಯವಹಾರ ಮಾಡ್ತದ ಅನ್ನುವಂಥದ್ದು ನಮಗ್ ಬತ್ತು. ಮತ್ತೆ ಜೀವ ಜಾಗ್ರತ ಅವಸ್ಥೆಯೊಳಗೆ ನೇತ್ರ ಸ್ಥಾನದಾಗಿದ್ದ ವ್ಯವಹಾರ ಮಾಡ್ತಾನ, ಸ್ವಪ್ನಾವಸ್ಥೆ ಕಂಠಸ್ಥಾನದಾಗಿದ್ದ ವ್ಯವಹಾರ ಮಾಡ್ತಾನ, ಸುಸುಪ್ತಿ ಅವಸ್ಥೆದೊಳಗೆ ಹೃದಯ ಸ್ಥಾನದಾಗ ಜೀವ ಮೂರು ಲೋಕದೊಳಗೆ ವ್ಯವಹಾರ ಮಾಡ್ತಾನ ಅನ್ನುವಂಥದ್ದನ್ನ
ಅನ್ನೋದನ್ನ ನಮಗ್ ತಿಳಿಸ್ಕೊತ ಬಂದಾರ. ಇನ್ ಮುಂದ ಏನ್ ಹೇಳಿದ್ರಪ್ಪ ಅಂದ್ರ 3 ಗುಣಗಳಂದ್ರ ಸತ್ವಗುಣ, ರಜೋಗುಣ, ತಮೋಗುಣ ಹೇಳಿದ್ರು. 3 ಅವಸ್ಥೆಗಳನ್ನ ಹೇಳಿದ್ರು. 3 ವೃತ್ತಿಗಳು ಹೇಳಿದ್ರು. ಇವು 3 ಕರ್ಮಗಳು ಹೇಳಿದ್ರು. ಕರ್ಮ 3 ಕರ್ಣಗಳಂತ ಹೇಳ್ತಾರ. 3 ಕರ್ಣಗಳು ಯಾವುವು? ಇದು ಶರೀರ ಇಲ್ಲಿ ಕರ್ಮ ಮಾಡ್ತಂದ್ರ ವಾಣಿಯಿಂದ ಮತ್ತು ದೇಹದಿಂದ ಮತ್ತು ಮನಸ್ಸಿನಿಂದನೂ ಕೂಡ ಈ ಜೀವ ವ್ಯವಹಾರ ಮಾಡ್ತದ ಅನ್ನುವಂಥದ್ದನ್ನ ನಮ್ ತಿಳಿಸ್ಕೊತ ಬಂದಾರ. ಇವುಕರ್ಲಿಂದಾನೇ ತಿಳಿಯಾಕನು ಬರ್ತದ, ಪಾಪ ಪುಣ್ಯನು ಮಾಡಕ್ ಬರ್ತದ. ಇವೇ 3 ಶರೀರ ಮನಸ್ಸಿನಿಂದನೇ ನಾವು ಇವತ್ತೇನಾಗ್ತಂದ್ರ ಇಂಥ ಶಾಸ್ತ್ರಾದಿಗಳನ್ನ ಕೇಳಕ್ ಬರ್ತದ. ಇದೇ ಶರೀರದಿಂದ ಪುಣ್ಯಗಳನ್ನ ಮಾಡಕ್ ಬರ್ತದ. ಶಾಸ್ತ್ರಕ್ಕೆ ಹೋಗುದು, ಕೇಳುದು, ಗುರು ಸೇವಾದಿಗಳನ್ನ ಮಾಡಕ್ ಬತ್ತು ಅಂದ್ರ ಇದೇ ಶರೀರದಲ್ಲಿ ಅದು ಕೂಡ ಪವಿತ್ರ ಆಗ್ತದ. ಇದು ವಾಣಿಲಿಂದ ಅಯ್ಯ ಎಂದರೆ ಸ್ವರ್ಗ, ಇಂಥ ನಾಮಸ್ಮರಣೆ, ಇಂಥ ಸತ್ಸಂಗದ ಮಾತುಗಳನ್ನ ಆಡುವುದು ಕೇಳುವುದ್ರಲಿಂದ ವಾಣಿನೂ ಶುದ್ಧ ಆಗ್ತದ. ಅವಾಗ ಕರ್ಮಗಳು ಏನಾಗ್ತಾವಪ್ಪ ಅಂದ್ರ ಸತ್ವ ಗುಣಕ್ಕ ವೃದ್ಧಿ ಮಾಡ್ಕೊಳಕ್ಕೂ ನಮ್ ಕೈಗೆ ಅದ. ಇದೇ ಮನ ಬುದ್ಧಿಯಾದಿಗಳೇ ಕಾರಣ ಅದಾವು. ಇದನ್ನ ಅಧೋಮುಖ ಇಲಕ್ಕ ನರ್ಕಕ್ಕೆ ಹೋಲಕ್ಕೂ ಇದೇ ಮನ ಬುದ್ಧಿಗಳೇ ಕಾರಣ ಅದಾವು. ಹಿಂಗ್ ನಾವು ತಿಳ್ಕೊಂಡೇವಪ್ಪ ಅಂದ್ರ ಆತ್ಮ ನಾನದೀನಿ, ಈ ಜೀವ ಈ ದೇಹಾದಿ ಹಿಡ್ಕೊಂಡು 8 ಭೋಗಗಳು ಮಾಡಿದ್ರು ಕೂಡ ಇವು ಏನದಾವು ಅವು ಪ್ರವೃತ್ತಿ ಮಾರ್ಗ ಕರ್ಕೊಂಡ್ ಹೋಗ್ತಾವು. ನಿವೃತ್ತಿ ಮಾರ್ಗ ಅಂದ್ರ ಮುಕ್ತಿ ಮಾಡ್ಲಕ್ಕ ಈ ಮಾರ್ಗಗಳು ಮಾತ್ರ ನಮ್ಗ ಅನುಭವಕ್ಕೆ ಬರ್ತಾವು ಅನ್ನುವಂಥದ್ದನ್ನ ಹೆಂಗ್ ಸೂಕ್ಷ್ಮವಾಗಿ ನಾವು ತಿಳ್ಕೊಂಡು ಹೋದೇವಂದ್ರ ನನಗ ಭವಮಾಲಿ ಅನ್ನೋದೇ ಇಲ್ಲ, ಹುಟ್ಟು ಸಾವು ಅನ್ನೋದು ಎದಕ್ ಅದಾವು ಅಂದ್ರೆ ಶರೀರಕ್ಕೆ ಅದಾವು, ಅರುವ ಮರುವ ಬುದ್ಧಿಗದಾವು. ನನಗೇನು ಇಲ್ಲ ಅನ್ನುವಂಥದ್ದನ್ನ ಮನಸ್ಸಿಗೆ ಸುಖ ದುಃಖಗಳು ಮನಸ್ಸಿಗೆ ಅದಾವು. ನಾನು ಇವಕ್ಕೆ ಪ್ರತ್ಯೇಕ ಆತ್ಮ ಭಿನ್ನನದೀನಿ ಅನ್ನುವಂಥದ್ದನ್ನ ಎಲ್ತನ ನಮಗ ಅಪರೋಕ್ಷ ಜ್ಞಾನ ಆಗುದಿಲ್ಲ. ಇವೆಲ್ಲ ನಾವು ಮಾತಾಡ್ತೀವಿ, ಎಲ್ಲ ಶಬ್ದ ಜ್ಞಾನ, ಅರ್ಥ ಜ್ಞಾನ ಆಗಿಲ್ಲ. ನಮ್ಗೆ ಅರ್ಥ ಜ್ಞಾನ ಆಗಕತ್ತು ಅಂದ್ರೆ ನಾವು ಪ್ರಯೋಗಕ್ಕೆ ಹೋದಾಗ ನಾವು ಪ್ರತ್ಯೇಕ 3 ಎಲ್ಲವನ್ನು ಅರಿತೀನಿ ಅಂದ್ರೆ ನಾ ಆತ್ಮನೇ ಅದೀನಲ್ಲ, ನಾ ಪ್ರತ್ಯೇಕವಾಗಿ ಇದೀನಲ್ಲ, ನಾ ಬಾಲ್ಯ ಯೌವನ ಮುಪ್ಪನ್ನು ನಾ ತಿಳಿತೀನಲ್ಲ, ನಾ ಗುಣಗಳನ್ನು ನಾ ತಿಳಿತೀನಲ್ಲ. ಈ ಎಲ್ಲವನ್ನು ತಿಳಿಯೋದ್ರಿಂದ ನನಗೇನು ಅಷ್ಟೇ ಅದಿ ನಾನು. ಇವು ದೇಹಾದಿಗಳು ಬದಲಾವಣೆ ಆಗ್ತಾವು, ಮನಸ್ಸುಗಳು ಬದಲಾವಣೆ ಆಗ್ತಾವು, ಬುದ್ಧಿಗಳು ಬದಲಾವಣೆ, ಎಲ್ಲವೂ ಬದಲಾವಣೆ ನನಗೆ ತೋರ್ತಾವು. ನಾ ಎರಡಕ್ಕೂ ನಾನು ಸಾಕ್ಷಿ ಅದೀನಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಅನುಭವಕ್ಕೆ, ನಮ್ ಪ್ರತ್ಯಕ್ಷ ಅನುಭವ ಇದು. ನಾವು ಅರ್ಥ ಜ್ಞಾನಕ್ಕೆ ಹೋದಾಗ ಇವು ನಮ್ಗೆ ಅನುಭವಕ್ಕೆ